ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಚಕ್ಕಡಿ ಮೆರವಣಿಗೆ. ವಾರ್ಡ್ ನಂಬರ್ 7ರ ಮಹಾನಗರ ಪಾಲಿಕೆ ಸದಸ್ಯರಾದ ದೀಪಾ ಸಂತೋಷ್ ನೇರಲಕಟ್ಟಿ ಇವರ ನೇತೃತ್ವದಲ್ಲಿ ಗಾಂಧಿ ಚೌಕ್ನಿಂದ ಸುಭಾಷ್ ರೋಡ್ ಮೂಲಕ ಪಾದಯಾತ್ರೆ ಮತ್ತು ಚಕ್ಕಡಿಯೊಂದಿಗೆ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಶಿವಶಂಕರ್ ಹಂಪಣ್ಣವರ್, ಪ್ರಕಾಶ್ ಭಾವಿಕಟ್ಟಿ, ಶ್ರೀಶೈಲ್ ಭಾವಿಕಟ್ಟಿ, ಶ್ರೀಕಾಂತ್ ತಾಯಣ್ಣವರ್, ಗಿರೀಶ್ ಕಮಲಾಪುರ್, ಮೆಹಬೂಬ್ ಮುಲ್ಲಾ, ಶರಣಪ್ಪ ತಳವಾರ್, ಫಯಾಜ್ ಬಸ್ತವಾಡ್, ಈರಣ್ಣ ಬೆನ್ಕಟ್ಟಿ, ಆನಂದ್ ಸಿಂಗನಾಥ್, ಅಶ್ಫಾಕ್ ಬೆಟಗೇರಿ, ಕಲ್ಲಪ್ಪ ಕರಿಗಾರ್, ಸಿದ್ದು ವಾಡ್ಕರ್, ಮಡಿವಾಳಪ್ಪ ಬೆಟಗೇರಿ, ಅಶೋಕ್ ಪೂಜಾರ್, ಕಲ್ಮೇಶ್ ಗಮನಗಟ್ಟಿ, ಸತೀಶ್ ಕುಲ್ಲೆನವರ್, ರವೀಂದ್ರ ಲೋಲೆನವರ್, ಮಂಜುಳಾ ಶಿಂದೆ, ಸಾವಿತ್ರಿ ಪಟ್ಟಣಶೆಟ್ಟಿ, ಗೌರವ ಮಲ್ಲಗೌಡ್ರ, ಲಲಿತಾ ಪಟ್ಟಣಶೆಟ್ಟಿ ಇವರೆಲ್ಲರೂ ಪಾದಯಾತ್ರೆಯಲ್ಲಿ ಉಪಸ್ಥಿತರಿದ್ದರು. ಬ್ಯಾನರ್ ಬಿಡಿಸ್ರಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ವಿರೋಧಿಸುವಂತ ವಿರೋಧಿಗಳಿಗೆ, ಮಹಾನಗರ ಪಾಲಿಕೆಯನ್ನು ವಿರೋಧಿಸುವಂತ ವಿರೋಧಿಗಳಿಗೆ हमारी मांगनी पूरी करो, हमारी मांगनी पूरी करो, हमारी मांगनी पूरी करो. बेके ಬೇಕು. ಸಮಾಧಾನ ಸಮಾಧಾನ
ಮೊದಲಿಗೆ. ಆಮೇಲೆ ನಮ್ಮ ವಾರ್ಡಿನ ಪ್ರಮುಖರಾದಂತ ನಮ್ಮ ಅಧ್ಯಕ್ಷ ವಹಿಸಿದಂತ ನಮ್ಮ ಶ್ರೀಕಾಂತ್ ಆಯನವರಿದ್ದಾರೆ. ಆಮೇಲೆ ಪ್ರಕಾಶ್ ಬಾವಿಕಟ್ಟೆ ಅವ್ರು ಬಂದಾರ. ಆಮೇಲೆ ಪ್ರಕಾಶ್ ಹುಲ್ಮನೆ ಅವ್ರು ಬಂದಾರ. ಆಮೇಲೆ ಅನೇಕರ ಹೆಸರು ಹೇಳಾರ್ದಂಗೆ ಎಷ್ಟು ಜನ ಇವತ್ತು ಬಂದಾರ ಅಂತಂದ್ರೆ ತುಂಬಾ ಖುಷಿ ಆಗ್ತೈತಿ. ಆಮೇಲೆ ಇನ್ನೊಬ್ರು ಪ್ರಮುಖರು ಇದಾರ, ಕೊಯ್ಯಾಸ್ ಬಸವಾಡ್ ಅಂತೇಳಿ. ಅವ್ರ ಮುಂದೆ ಬರಂಗಿಲ್ಲ, ಹಿಂದ್ ಕೂತಿರ್ತಾರ. ಆಮೇಲೆ ನಮ್ ಇನ್ನೊಂದ್ ಜೊತೆ ಇಮ್ಮಡಿ ಪುಲ್ಕೇಶಿ ಟೀಮ್ ಸೆಟ್ ನಮ್ ಜೋಡಿ ಬಂದಾರ ಇವತ್ತು ಎಲ್ಲರೂ ಯುವಕರು. ನಾವೊಂದು ಧಾರವಾಡ ಯಾಕೆ ಸಪರೇಟ್ ಆಗ್ಬೇಕಂತ ಒಂದ್ ಸ್ವಲ್ಪ ಹೇಳ್ತೀನಿ, ಬಹಳ ತುಂಬಾ ಟೈಮ್ ತಗೊಳಂಗಿಲ್ಲ. ನಾವು ಪಾಲಿಕೆ ಸದಸ್ಯರಾಗಿ 5 ವರ್ಷ ನಾವು ಪಾಲಿದ್ವಿ. ನಾವು ಪಾಲಿಕೆ ಒಳಗೆ ಏನೆಲ್ಲ ಅನುಭವಿಸಿವನ್ನೋ ನಮಗಷ್ಟ ಗೊತ್ತಿತ್ತು. ಯಾಕಂತಂದ್ರೆ ಒಂದು ಬರ್ತ್ ಸರ್ಟಿಫಿಕೇಟ್ ಆಗಲಿ, ಮರಣದ ಉದಾರ ಆಗಲಿ, ಆಮೇಲೆ ನಮಗೆ ವಾರ್ಡ್ನಲ್ಲಿ ಕೆಲಸ ಕೇಳಿದಂತಾದ ನಾವು ಫೈಲ್ ಎಲ್ಲ ಮೂವ್ಮೆಂಟ್ ಮಾಡ್ಬೇಕಂತಂದ್ರೆ ಇಲ್ಲೆಲ್ಲ ಮೂವ್ಮೆಂಟ್ ಮಾಡಿದ್ರೆ ಹೋಗೋದೆಲ್ಲಿಗೆ ಹುಬ್ಳಿಗೆ ಹೋಗಿತ್ತು. ಅದು ಅಕೌಂಟ್ ಸೆಕ್ಷನ್ ಕುಂದಿರ್ತಿತ್ತು. ನಾವು ಅಲ್ಲಿ ಅಡ್ಡಾಡಿ ಅಕೌಂಟ್ ಸೆಕ್ಷನ್ ಹೋಗಿ ಫೈಲ್ ಮೂವ್ಮೆಂಟ್ ಮಾಡ್ಬೇಕಂತಂದ್ರೆ ಸಾಮಾನ್ಯ ಅಲ್ಲ. ಸೊ ಹಿಂಗಾಗಿ ಪ್ರತಿಯೊಂದು ನಮ್ಮ ಪಾಲಿಕೆದಾಗ ಬಹಳ ತೊಂದರೆ ಆಗ್ತಿತ್ತು. ನೋಡ್ರಿ, ಕಮಿಷನರ್ ಬಂದ ಅಂತಂದ್ರು ಧಾರವಾಡ ಬಂದಿಲ್ಲ. ಈಗ ವಾರದಾಗ 2 ಸರಿ ಅವರು ಬಂದು ಹೋಗ್ತಾರ. ಆದ್ರೆ ಒಮ್ಮೆ ರಜಾ ದಿನ ಇತ್ತಪ್ಪ ಅವ್ರು ಬರುದೇ ಇಲ್ಲ. ಆಮೇಲೆ ಎಸ್ ಅವರು ಕೂಡ ಅದೇ ರೀತಿ ಆಗಿರ್ತೈತಿ. ಪಾಲಿಕೆದಾಗ ನಮಗಷ್ಟ ಅಲ್ಲ, ಇನ್ನು ಉಳಿದ ಜನರಿಗೂ ಕೂಡ ಅಷ್ಟೇ ತೊಂದರೆ ಆಗತೈತಿ. ಅದಕ್ಕೆ ಧಾರವಾಡ ಸಪ್ರೇಟ್ ಆಗ್ಲೇಬೇಕಂತ ಈ ಒಂದು ಕೂಗು ಬಹಳ ಹೆಚ್ಚಿನ ಪ್ರಮಾಣದಾಗ ಓಡಾತೈತಿ. ಆಮೇಲೆ ನಮ್ಮ ಧಾರವಾಡ ಪೆಡಾ ನಗರಿ ಅಂತ ಅನಿಸ್ಕೊಂಡಿತ್ತು, ಕವಿಗಳ ನಾಡು ಅಂತ ಅನಿಸ್ಕೊಂಡಿತ್ತು, ಸೌಸಂತ ನಗರಿ ಅಂತ ಅನಿಸ್ಕೊಂಡಿತ್ತು. ಇಂಥ ಒಂದು ನಾಡನ್ನ ನಾವು ಕಳ್ಕೊಳ್ಳಕ್ ಇಷ್ಟಪಡಂಗಿಲ್ಲ. ಸೊ ಯಾವುದೇ ರೀತಿಯಿಂದ ಧಾರವಾಡಕ್ಕೆ ಅನ್ಯಾಯ ಆಗ್ಲಾರ್ದಂಗ ನಾವೆಲ್ಲ ನೋಡ್ಕೊಂಡು ಹೋಗೋಣ. ಈಗಿನ ಹುಡುಗರಿಗೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಅನುದಾನ ಬರುದಿಲ್ಲ ಅಂತ ಹೇಳತ್ತಾರ. ಯಾವುದೇ ರೀತಿಯಿಂದ ಆ ರೀತಿ ಆಗುದಿಲ್ಲ. ಯಾಕಂತಂದ್ರೆ ನಮ್ಮ ಧಾರವಾಡ ತುಂಬಾ ಬೆಳೆಯತೈತಿ. ಯಾಕಂತಂದ್ರೆ ಇಲ್ಲಿ ಸಂಘ ಸಂಸ್ಥೆಗಳು ಆಯ್ತು, IIT ಆಯ್ತು, IIIT ಆಯ್ತು, ಕೃಷಿ ವಿಶ್ವವಿದ್ಯಾಲಯ ಆಯ್ತು, ಇನ್ನು ಅನೇಕ ಸಂಸ್ಥೆಗಳು ಬಡವರಿಗಾಗಿ ಅಂತ ಇರೋದೇ ನಮ್ಮ ಧಾರವಾಡ. ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಧಾರವಾಡದಾಗ ಬಂದ ಕಲಿಯಾಕ್ ಕುಂತಾರ. ಆಮೇಲೆ ಇಲ್ಲಿ IAS ಕೋಚಿಂಗ್ ಆಗಿರ್ಬೋದು, KS ಆಗಿರ್ಬೋದು, ಇನ್ನು ಅನೇಕ ಇಲ್ಲಿ ಅಭಿವೃದ್ಧಿ ಇದನ್ನ ಎಜುಕೇಶನ್ ತಗೊಳಕ್ ಕುಂತಾರೆ. ಹಿಂಗಾಗಿ ನಮ್ಮ ಧಾರವಾಡ ನಾವು ಉಳಿಸ್ಕೊಳ್ಳೋಣ. ಇಲ್ಲಿ ನನಗ ಕರೆದ ನಾನು ಇಲ್ಲೇ ಸತತವಾಗಿ 10ನೇ ದಿನ ನಾನು ಈ ಪ್ರತಿಭಟನೆದಾಗ ಅದೇನಿ. ನಾವು ಮೊದಲನೇ ದಿನ ಉಪವಾಸ ಕುಂತಿದ್ವಿ. ಈಗ 30ನೇ ತಾರೀಕಿಗೆ ಬಂದ್ ಅಂತ ಹೇಳ್ಯಾರ. ಅದನ್ನು ಅವರಿಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಹುಡುಗರೆಲ್ಲ ಯುವಕರೆಲ್ಲ ಈಗ ಶಾಂತ ರೀತಿಯಿಂದ ಅದಾರ. ಮುಂದೆ ಯಾವ ರೀತಿ ರೋಚಿಗಳ್ತಾರ ಗೊತ್ತಿಲ್ಲ. ಯಾಕಂದ್ರೆ ಹಿರಿಯರೆಲ್ಲ ಸೈಡ್ ಇಟ್ಟು ಯುವಕರ ಮುಂದೆ ಬರ್ತಾರ. ಇಷ್ಟ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಬಿಜೆಪಿ ಪಕ್ಷ ಅಂದ್ರ ಒಂದು ಗೊಂದಲದ ಗೂಡಾಗೈತಿ. ಯಾಕಂತಂದ್ರ ಈ ಕಡೆ ಪ್ರಹ್ಲಾದ್ ಜೋಶಿ ಅವರು ಬೆಲ್ಲದವರು ರಾಜ್ಯಪಾಲರಿಗೆ ಹೋಗಿ ಲೆಟರ್ ಕೊಡ್ತಾರ, ಈ ಕಡೆ ಕಾರ್ಪೊರೇಟರ್ಗೆ ನೀವು ಹೋಗ್ಬೇಡ್ರಿ ಅಂತಾರ. ಅಂದ್ರ ಈ ಕಡೆ ನಾವ ಮಾಡಾಕತ್ತೇವ ಅನ್ನೋದು, ಈ ಕಡೆ ಮತ್ತು ನಾವು ಅದಕ್ಕೆ ವಿರೋಧ ಮಾಡಾಕತ್ತೇವ ಅನ್ನೋದು ಈ ತರ ಮಾಡಾಕತ್ತಾರ. ಇದಕ್ಕೊಂದು ಸ್ವಲ್ಪ ನಿಮಗ ನಾಚಿಕೆ ಮಾನ ಮರ್ಯಾದೆ ಏನಾರ ಇತ್ತಂದ್ರ ನಿಮ್ ಎಲ್ಲಾ ಕಾರ್ಯಕರ್ತರಿಗೆ ಹೇಳಿ ಈ ಒಂದು ಹೋರಾಟಕ್ಕೆ ಕಳಿಸ್ರಿ. ಪ್ರಹ್ಲಾದ್ ಜೋಶಿ ಅವರ, ಅರವಿಂದ್ ಬೆಲ್ಲದವ್ರ. ಇಲ್ಲ ಅಂತಂದ್ರೆ ಇದೇ ರೀತಿ ಆಗಿ ಹೋದ್ರ ಮುಂದ ಈ ಸರ್ಕಾರ ಮಾಡೇ ಮಾಡುತ್ತೆ. ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಆ ಸಮಯದೊಳಗೆ ನಿಮಗ್ ಧಾರವಾಡದೊಳಗೆ ಹೆಜ್ಜೆ ಇಡಾಕ್ ಬಿಡೋದಿಲ್ಲ. ಪ್ರತಿಯೊಬ್ರು ಬಾಳ ಅಂದ್ರೆ ನಿಮ್ ಕಾರ್ಪೊರೇಟರು, ನಿಮ್ ಲೀಡರ್ಗಳು ಅಷ್ಟ ನಿಮ್ಮನ್ನ ಬೆನ್ನಲವಾಗಿ ನಿಂದಿರ್ತಾರ ಹೊರತ ಪಕ್ಷದ ವೋಟರ್ಸ್ ಆಯ್ತು ಮತ್ತು ಎಲ್ಲಾ ಮತದಾರರ ಆಯ್ತು ನಿಮ್ಮನ್ನ ಧಿಕ್ಕರಿಸ್ತಾರ ಅಂತೇಳಿ ಈ ಮೂಲಕ ನಿಮ್ಗೆ ಹೇಳಾಕತ್ತೇನೆ. ದಯವಿಟ್ಟು ನಿಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೋರಿ. ನಿಮ್ಮ ಪಕ್ಷದ ಹಂಗೈತಿ. ಮ್ಯಾಲೊಂದು ಗಾಂಧಿನ ನೆನೆಸೋದು, ಒಳಗ ನೀವು ಗೋಡ್ಸೆ ನೆನೆಸೋರು. ನೀವು ಅಂತ ಪಕ್ಷದವ್ರ ಅದಿರಿ, ಅಂತ ತತ್ವದವ್ರ ಅದಿರಿ. ಈಗೂ ನಮಗ ಹಂಗ ಮಾಡಾಕತ್ತೀರಿ. ಯಾಕಂದ್ರೆ ಹುಬ್ಳಿ ಏನ ಪ್ರತ್ಯೇಕ ಮಹಾನಗರ ಪಾಲಿಕೆ ಒಳಗ ಧಾರವಾಡಕ್ಕೆ ಆತಂದ್ರ ಹುಬ್ಳಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋಲ್ಲ ಅಂತೇಳಿ ನಿಮ್ಗೆ ವಿಚಾರ ಐತಿ. ಯಾವಾಗಿದ್ರು ಇವತ್ತ ಅಲ್ಲ ಹಿಂದಿನಿಂದ ನೀವು ಮಾಡಾಕತ್ತೀರಿ. MP ಆಫೀಸು ನೀವು ಧಾರವಾಡ ಜಿಲ್ಲಾದಾಗ ಆಗ್ಬೇಕಾಗಿತ್ತು, ಆದ್ರ ನೀವು ಹುಬ್ಳಿ ಒಳಗ್ ಮಾಡ್ಕೊಂಡ್ರಿ. ಆಧಾರ ಕೇಂದ್ರ ಧಾರವಾಡದಾಗ ಆಗ್ಬೇಕಾಗಿತ್ತು, ಅದನ್ನ ಹುಬ್ಳಿ ಒಳಗ್ ಮಾಡ್ಕೊಂಡ್ರಿ. ಈಗಾಗಲೇ ಮತ್ತೊಂದು ನಮ್ಗೆ ಸಂಶಯ ಬರಾಕತೈತಿ. ಧಾರವಾಡ ಜಿಲ್ಲಾ ಅಧಿಕಾರಿ ಕಚೇರಿಯನ್ನು ಕೂಡ ನೀವು ಗೋಕುಲ್ ರಸ್ತೆಗೆ ಮಾಡಾಕತ್ತೀರ ಅಂತ ಹೇಳಿ. 3 ದಿವಸ ಜಿಲ್ಲಾಧಿಕಾರಿ ಕಚೇರಿ ಗೋಕುಲ್ ರಸ್ತೆ ಕಡೆ ಮತ್ತು 3 ದಿವಸ ಧಾರವಾಡಕ್ಕೆ ಅಂತೇಳಿ ಮಾಡಾಕತ್ತೀರಿ. ಇದೇ ತರ ಆತಂತಂದ್ರ ಪ್ರತ್ಯೇಕ ನಗರ ಪಾಲಿಕೆ ಹೋಯ್ತು, ನಿಮ್ಮ ಪ್ರತ್ಯೇಕವಾಗಿ ನಿಮ್ಮನ್ನು ಧಾರವಾಡ ಜಿಲ್ಲಾನ ಬಿಡಿಸ್ತೇವೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಅಂತ ಹೋಗಲ್ಲ ಮಜ್ಲಿಸ್ ಸಂಘದ ಅಧ್ಯಕ್ಷ
ಪ್ರತ್ಯೇಕ ಮಹಾನಗರ ಪಾಲಿಕೆ ಯಾಕೆ ಆಗ್ಬೇಕಂದ್ರ ಡೆವಲಪ್ಮೆಂಟ್ 1 ಕೋಟಿ ರೊಕ್ಕ ಬಂದ್ರ 80 ಲಕ್ಷ ರೂಪಾಯಿ ಹುಬ್ಳಿ, 20 ಲಕ್ಷ ರೂಪಾಯಿ ಇಲ್ಲೇ. ಒಂದೇದ್ದು. ಎರಡನೇದ್ದು ಒಂದು ಬಸ್ ಸರ್ಟಿಫಿಕೇಟ್ ಇರ್ಬೋದು, ಒಂದು ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಅದು ಸಿಗುದಿಲ್ಲ, ಹುಬ್ಳಿಗೆ ಹೋಗ್ಬೇಕು. ಆಮೇಲೆ ಮುನ್ಸಿಪಲ್ ಕಮಿಷನರ್ ಏನದಾನಲ್ಲ, ವಾರಕ್ಕೆ 2 ದಿನ ಸಿಗ್ತಾರ ಬಿಡ್ತಾರ ಗೊತ್ತಿಲ್ಲ. ಎಲ್ಲ ರಿಟೈರ್ಡ್ ಜನರಿಗೆ ಅನಾನುಕೂಲ ಐತಿ. ಪ್ರತ್ಯೇಕ ಪಾಲಿಕೆ ಆದ್ರೆ ನಮಗೇನ್ ಅನುಕೂಲ ಆಗ್ಬೇಕು ಎಲ್ಲ ಆಗೈತಿ. ಈಗಾಗಲೇ ನಮ್ಗಿಂತ ಸಣ್ಣದ ಬಿದರ್ ಆಗೈತಿ. ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಗತಿಯಿಂದ 5 ಮಾಡಿದ್ರು. ಇದಕ್ ಮಾಡಕ್ ಏನ್ ಹೋಗ್ತೈತಿ? ಆದಷ್ಟು ಕೂಡಲೇ ಗವರ್ನರ್ ಸಹಿ ಮಾಡಿಬಿಟ್ರೆ 30ಕ್ಕೆ ಧಾರವಾಡ ಬಂದು ಅದು ಕ್ಯಾನ್ಸಲ್ ಆಕೈತಿ. ಇಲ್ಲ ಅಂದ್ರೆ ಧಾರವಾಡ ಬಂದು ಸಂಪೂರ್ಣ ಆಕೈತಿ. ಗವರ್ನರ್ ಸಹಿ ಮಾಡೋ ಮಠ ಇದು ನಿಲ್ಲೋದಿಲ್ಲ. ಇವತ್ತು 7ನೇ ವಾರ್ಡಿನ ಸಮಸ್ತ ನಾಗರಿಕರು ನಮ್ಮ ಕಾರ್ಪೊರೇಟ್ ದೀಪ ನೀರ್ಲಕಟ್ಟಿ, ಅವ್ರ ಯಜಮಾನರ ಸಂತೋಷ್ ನೀರ್ಲಕಟ್ಟಿ, ಮಚ್ಚಿಗಾರ ಸಂಘದ ಅಧ್ಯಕ್ಷ ಆದ ಸುಭಾಷ್ ಚಲವಡಿ, ನಮ್ಮ ಆನಂದ್ ಸಿಂಗ್ನಾಥ, ರೈತರು ಎಲ್ಲ, ಆಟೋ ಸಂಘದವರು, ಕೂಲಿಕಾರರು ಎಲ್ಲರೂ ಕೂಡ್ಕೊಂಡು ಇವತ್ತ 7ನೇ ವಾರ್ಡಿನಿಂದ ಮೆರವಣಿಗೆ ಮುಖಾಂತರ ಪ್ರತ್ಯೇಕ ಮಹಾನಗರ ಸತ್ಯ ಶೋಧನ ಅಲ್ಲಿ ಹೋಗಿ ಕಾರ್ಪೊರೇಷನ್ ಮುಂದೆ ಹೋಗಿ ನಮ್ದೊಂದು ಟೆರಾವ್ ಕೊಟ್ಟು ಮನವಿ ಅರ್ಪಿಸಿ ನಾವು ಇದನ್ನ ಆಗ್ಲೇಬೇಕಂತೇಳಿ ಅಲ್ಲಿ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂತ್ಕೊತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾ ಈಗಾಗಲೇ 3ನೇ ದಿನ ಉಪವಾಸ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ನಮ್ಮ ದಾಡ ಜನತೆಗೆ ನಮಸ್ಕಾರ. ಇವತ್ತು ನಮ್ಮ ವಾರ್ಡ್ ಅಂದ್ರೆ ವಾರ್ಡ್ ನಂಬರ್ 7ರ ನಮ್ಮ ನಾಗರಿಕರ ಸಮಸ್ತ ನಮ್ಮ ಧಾರವಾಡದ, ಆಮೇಲೆ ಎಲ್ಲ ರೈತರು ಹಾಗೂ ಯುವಕರು, ನಮ್ಮ ಹಿರಿಯರು ಇವತ್ತು ನಮ್ಮ ಒಂದು ವಾರ್ಡ್ 7 ನಂಬರ್ಲಿಂದ ಒಂದು ಪ್ರತಿಭಟನೆಗೆ ನಾವು ಹೊಂಟೇವಿ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಏನಲ್ಲಿ ವೇದಿಕೆ ಇದೆಯಲ್ಲ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಅನ್ನೋ ಕಾರಣಕ್ಕಾಗ ಇವತ್ತೆಲ್ಲರೂ ನಮ್ಮ ಜೊತೆ ಸೇರಿ ಧಾರವಾಡ ಸಂಬಂಧ ನಾವು ಫೈಟ್ ಮಾಡ್ತೇವೆ ಅಂತ ಹೊಂಟೇವಿ. ಅಂದ್ರೆ ಈಗ ಹುಬ್ಳಿ ಧಾರವಾಡ ಹೆಂಗೈತೆ ಅಂತಂದ್ರ ಇವತ್ತಿನ ನಮ್ಮ ಮೆರವಣಿಗೆ ಯಾವ ತರ ಅಂತಂದ್ರ ನಮ್ದು ಭಾಗ ಇರೋದು ರೈತರ ಭಾಗ. ಸೊ ನಮ್ಮಲ್ಲಿ ಚಕಡಿ ಆಗಿರ್ಬೋದು, ಆಮೇಲೆ ಒಂದು ರೈತರ ಒಂದು ಶಾಲ್ ಅಂತಂದ್ರೆ ಗ್ರೀನ್ ಕಲರ್ ಟವಲ್ ಆಗಿರ್ಬೋದು, ಈ ತರ ನಾವು ಧರಿಸ್ಕೊಂಡು ಎತ್ತಿನ ಚಕಡಿ ಮುಖಾಂತರ ಎಲ್ಲರನ್ನು ಕರ್ಕೊಂಡು ಹೊಂಟೇವಿ. ನೋಡ್ರಿ 30ನೇ ತಾರೀಕಿನ ಮಟ್ಟ ಟೈಮ್ ಕೊಟ್ಟೇವಿ. 30ನೇ ತಾರೀಕಿನ ಮಟ್ಟನು ಆಗ್ಲಿಲ್ಲ ಅಂತಂದ್ರೆ 30ಕ್ಕೂ ಬಂದ್ ಮಾಡ್ತೇವೆ ಅಂತ ಹೇಳೇವಿ. ಈಗ ಆಲ್ರೆಡಿ ನಾವು ಸ್ಟೇಟ್ಮೆಂಟ್ ಕೊಟ್ಟೇವಿ. 30 ಆದ್ರೂ ಕೂಡ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಅಲ್ಲೇ ನಾವು ಕುಂತು ಧರಣಿ ಮಾಡ್ತೇವೆ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ಆಗುವವರೆಗೇನು ಇವತ್ತಿನ ಹೋರಾಟಕ್ಕೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಾವು ಧಾರವಾಡ ಮಹಾನಗರ ಪಾಲಿಕೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಅನ್ನುವ ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ನಮ್ಮ 7ನೇ ವಾರ್ಡಿನ ಪರವಾಗಿ ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಮಹಿಳೆಯರು ಎಲ್ಲರೂ ಆಗಮಿಸಿ ಇವತ್ತಿನ ದಿವಸ ಇದೊಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ನಮ್ಮ ಎಲ್ಲ ಸಮಾಜದ ಜನತೆಗೆ ಹಾಗೂ ಎಲ್ಲರಿಗೂ ಇದೊಂದು ನಾವು ಒಂದು ಹೋರಾಟ ಮಾಡುವ ಉದ್ದೇಶದಿಂದ ಇದಕ್ಕೆ ನಮಗೆ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಯಾಕಂತಂದ್ರಿ ಈಗ ನಮ್ಗೆ ಏನಾಗೈತ್ರಿ, ಏನು ಬಂದ್ರು ಹುಬ್ಳಿಗೆ ಹೊಕ್ಕತ್ರಿ ಫಂಡ್. ಧಾರವಾಡಕ್ಕೆ ಯಾವ ಫಂಡ್ ಬರೋದಿಲ್ರಿ. ಧಾರವಾಡಕ್ಕೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಧಾರವಾಡಕ್ಕೆ ಯಾವ ರೀತಿಯಿಂದ ಆಗವಲ್ದು. ಸಣ್ಣ ಸಣ್ಣ ಓಣಿಗಳು ಇವು, ನಮ್ಮ ರೈತಕಿ ಏರಿಯಾದು ಕೆಲವೊಂದು ರಸ್ತೆಗಳು ಇವು ಎಲ್ಲ ಭಾಳ ಐತಿ ಅಂತ ಉದ್ದೇಶ ಪೂರ್ವಕವಾಗಿ ನಾವು ಪ್ರತ್ಯೇಕ ಮಾಡಿದ್ರೆ ನಮಗೇನ ನ್ಯಾಯದಿಂದ ರಾಜ್ಯ ಸರ್ಕಾರದಿಂದ ಬರುವಂತ ಕೆಲವೊಂದು ಅನುದಾನ ಫಂಡ್ಗಳು ಬಂದ್ರೆ ಧಾರವಾಡನು ಒಂದು ಡೆವಲಪ್ ಆಕತಿ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಿ ಮಾಡ್ಲಿ ಅಂತೇಳಿ ನಾವೆಲ್ಲರೂ ಹೋರಾಟ ಮಾಡಾಕತ್ತೇವ್ರಿ. ನಿಮ್ಮ ಹೆಸರು? ಶ್ರೀಕಾಂತ್ ಅಯ್ಯನವ್ರು.